ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಇದ ಒಂದು ಹಾಡಲ್ಲ ಅಣ್ಣ. ಅಣ್ಣ. ಜಾನಪದ ಲೋಕಕ್ಕೆ ಬಂದಿದ್ದು ಅಲ್ಲಣ್ಣ. ಜಾನಪದ ಲೋಕಕ್ಕೆ ಬರ್ಬೇಕಾದ್ರೆ ಒಂದು ರೀಸನ್ ಐತಿ. ಪರ್ಸೋನ ಒಬ್ಬ ಕಲಾವಿದ ಅನ್ನೋದು ಪರ್ಸೋನಾಗ ಅಟ್ಟ ಗೊತ್ತಿತ್ತು, ಜಗತ್ತಿಗೆ ಗೊತ್ತಿರ್ಲಿಲ್ಲ. ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರ್ಲಿಲ್ಲ. ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ. ಆಕ್ಚುಲಿ ಅಣ್ಣ ಸ್ಕೂಲ್ ಟೀಚರ್. ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿತ್ತು. ಅಣ್ಣ ಆರ್ಟ್ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್. ಡಿಗ್ರಿ ಸುಮಾರು 2.5 3.5 4 ಸಾವಿರ ತನ ಸಾಂಗ್ ಸ್ವಂತ ಸಾಹಿತ್ಯ. ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ. ನಾ ಸಾಹಿತ್ಯ ಕೇಳಿದ ಹುಡುಗರು ಒಂದು 5 ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡು ಮೆಟ್ಟಿಗೆ. ದಯವಿಟ್ಟು ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ, ಅದು ಅನುಭವ. ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು. ಇದೊಂದು ಹಾಡ್ ಐತಲ್ರಿ ಅಣ್ಣ. ಬಾಜು ಊರನ ಗೆಳತಿ ಬಾಳ ನೆನಪಿಗೆ ಬರತಿ. ಈ ಹಾಡ ಕೇಳಿದ ಮರದೇನ ಚಿಕ್ಕ ಪಡ್ಸಲ್ಗೆ ಪೋಲ್ ಹಾರ್ಯಾನವ. ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ. ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸಾಕ ಕೇಳ್ರಿ, ಆ ಜಾನಪದ ಗೀತೆಗಳನ್ನ ಕೇಳ್ರಿ. ಅಣ್ಣನು ನೊಂದ ಪ್ರೇಮಿ. ಹಲವಾರು ಗೀತೆಗಳನ್ನ ಅಣ್ಣ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನ ಹೊರಗೆ ಹಾಕಿದ್ರು. ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರಣ್ಣ. ಜೀವ ಕೊಟ್ಟು ನೋವು. ನಾ ಒಬ್ಬ ನೊಂದ ಪ್ರೇಮಪ್ಪ, ನೀ ಅಲ್ಲನ ಬಾಯ್ಲಿ, ನೀ ಅಲ್ಲ ಹೇಳು. ದೊಡ್ಡ ಅಣ್ಣನ ಮಾಡ್ಯಾನಂತ ಇನ್ನು ಸಣ್ಣ ಅಣ್ಣ ಮಾಡೋದಿಲ್ಲ ಅಣ್ಣ. ದೊಡ್ಡ ಅಣ್ಣನ ಮಾಡ್ಯಾನಂತ ಇನ್ನು ಸಣ್ಣ ಅಣ್ಣ ಮಾಡೋದಿಲ್ಲ ಅಣ್ಣ. ಆಕ್ಚುಲಿ ಈ ಫೀಲ್ಡಿಗೆ ಬಂದಿದ್ದ ಮಿರಾಕಲ್ ರೀ ರಮೇಶ. ನಾ ಫಸ್ಟ್ ಭಜನೆ ಕಲಾವಿದ, ಮುಂದೆ ಜಾನಪದ ಕಲ್ತಿದ್ದ. ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಟ್ಟಕ್ಕೆ ಬಂದ್ ನಿಂತಿನ. ಟ್ರೆಂಡಿಂಗ್ ಸ್ಟಾರ್ ಆಗೇನಿ ಅಂದ್ರ ಫಸ್ಟ್ ನಾನು ಒಂದು ಹಾಡಿಲ್ರಿ, ಹಾಡಿರ್ತಕ್ಕಂಥ ಎಲ್ಲ ಹಾಡಬೇಕಂದ್ ನೋಡ್ರಿ. ನೀವು ಸರ್ಚ್ ಮಾಡ್ರಿ. ಈಗ ರೀಸೆಂಟ್ ಆಗಿ ಒಂದ್ 2 3 4 5 ಹಾಡಿರ್ಬೋದು ಅಟ್ಟೆ. ಅದಕ್ಕಿನ್ನ ಪೂರ್ವದೊಳಗ ಬಹಳ ರೀಸೆಂಟ್ ಆಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗ ಅಣ್ಣ ಹಾಡಂಗಿಲ್ರಿ. ಅಣ್ಣನು ಎಟ್ಟು ಹಿಂದ್ ಹಾಡಿ ಕೈ ಬಿಟ್ಟನಲ್ಲ ಅವನ್ನೆಲ್ಲ ಹುಳ್ಳು ಟ್ರೆಂಡ್ ಮಾಡತ್ತೀನಿ. ಪಿ ಕೆ ಬಾಸ್ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಮಾಡೋದ ಈ ಎಂ ಕೆ ಬಾಸ್ ಕರ್ತವ್ಯ ರೀ ಅಣ್ಣ. ಅದನ್ನ ಹಾಡೇ ಹಾಡ್ತೀನಿ. ಇಲ್ಲ, ನಾವು ಹಾಡಿರ್ತಕ್ಕಂಥ ಹಾಡುಗಳು ನಮಗೆ ಹಾಡಕ್ ಆಗ್ಲಿಕ್ಕೆ ಅಷ್ಟೇ ಹೊತ್ತ. ಅದು ನಮ್ಮ ಹಾಡುಗಳು ತಗೊಂಡು ನೀವು ಟ್ರೆಂಡ್ ಮಾಡ್ಕೊತ ಹೊಂಟಿಲ್ಲ. ಅದಕ್ಕೆ ಟ್ರೆಂಡಿಂಗ್ ಸ್ಟಾರ್ ಇರ್ತಾರ ಮೈಲಾರಿಗೆ. ಥ್ಯಾಂಕ್ ಯು ಚಿನ್ನ. ಬಾಸ್ ಥ್ಯಾಂಕ್ ಯು. ಈಗ ಒಂದು ಗೀತೆ ನಿಮ್ಗೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ. ಸೌಂಡ್